ಬಾ, ಕಮ್ ಕಮ್ ಕಮ್, ಸ್ನಾನ ಮಾಡಿಸ್ಲಮ್ಮ ನಿಂಗೆ, ಬುಷ್ ಮಾಡಿಸ್ಲಾ? ಸ್ನಾನ ಮಾಡ್ತೀಯಾ? ಬಾ. ನೀರಂದರೆ ಬರಲ್ಲ. ಈಗ ನೋಡು, ಟ್ರೀಟ್ ಕೊಡಮ್ಮ. ಟ್ರೀಟ್ ಬೇಕಾ? ಬಿಸ್ಕೆಟ್ ಬೇಕಾ? ಟ್ರೀಟ್ ಬೇಕಾ? ಬೇಕಾ? ಟ್ರೀಟ್ ಆದರೆ ಬೇಕು, ಸ್ನಾನ ಆದರೆ ಬೇಡ. ಎಲ್ಲಿದೆ ಟ್ರೀಟ್ ತೋರಿಸ್ಬಾ. ವೇರ್ ಇಸ್ ಯುವರ್ ಟ್ರೀಟ್? ತೋರಿಸು. ಇಲ್ಲಿತ್ತಾ? ಬಾ, ಎಲ್ಲೈತೆ ತೋರಿಸ್ಬಾ ನೀನೆ. ಎಲ್ಲೈತಿ ನಮ್ಮ ಲಕ್ಕಿದು ಟ್ರೀಟು? ಎಲ್ಲೈತದು? ಇಲ್ಲಿ ಎಲ್ಲಿದೆ? ಅಲ್ಲ, ಅಲ್ಲಿ ಮೇಲಿದೆ ಅಂತೆ. ವೇಟಾ, ಚೇರ್ ಆ ಕಡೆ ತೆಗಿಸ್ಬಿಡೋಣ. ಸೊ ನಿಂಗೆ ತೋರ್ಸೋಕ್ಕೆ ಜಾಗ ಸಿಗುತ್ತೆ. ಎಲ್ಲಿದೆ ಅಮ್ಮ ನಮ್ಮ ಲಕ್ಕಿ ಟ್ರೀಟ್? ಎಲ್ಲಿದೆ? ಅಲ್ಲಿದೆ ಅಂತೆ. ಅದಾ ನಿನ್ನ ಟ್ರೀಟ್ ಅದು ನಿಂದು? ಹ್ಞೂ, ಬಾಯ್ಲಿ. ಎಲ್ಲಿದೆ? ಇದಾ ಬೇಕಾ? ಖುಷಿ ಮಗಳಿಗೆ, ಬಿಸ್ಕೆಟ್ ಅಂದರೆ ಖುಷಿ. ನಮ್ಮ ಲಕ್ಕಿಗೆ ಬಿಸ್ಕೆಟ್ ಅಂದರೆ ಸಿಕ್ಕಾಪಟ್ಟೆ ಖುಷಿ. ಓಕೆ, ವೆಯ್ಟ್ ಕೊಡ್ಲಮ್ಮ. ವೆಯ್ಟ್. ಶೇಕ್ ಹ್ಯಾಂಡ್ ಕೊಡ್ಬೇಕು ಮತ್ತೆ. ಶೇಕ್ ಹ್ಯಾಂಡ್ ಕೊಡು. ವೆರಿ ಗುಡ್ ಲಕ್ಕಿ. ಬಿಸ್ಕೆಟ್ ಅಂದ್ರೆ ಮಾತ್ರ ಶೇಕ್ ಹ್ಯಾಂಡ್ ಬರುತ್ತೆ. ಓಕೆ, ಹೈಫೈ ಒಂದು ಕೊಟ್ಬಿಡು. ವೆರಿ ಗುಡ್ ಗರ್ಲ್ ಅದು. ಕ್ಯಾಚ್. ನಡಿ, ಇವಾಗ ಸ್ನಾನಕ್ಕೆ ಹೋಗ್ಬೇಕು. ಓಕೆ, ಬಾ. ನಮ್ಮ ಅಂಜು ಪುಟ್ಟಾಗೆ ಈಗ ಸ್ನಾನ ಮಾಡ್ತಿತ್ತು ನಮ್ಮ ಮುದ್ದು ಕಂದಮ್ಮ. ವೆರಿ ಗುಡ್ ಗರ್ಲು. ಬಾಯಿಗೆಲ್ಲ ಗಲೀಜು ಹಚ್ಕೊಂಡಿದೆ. ವೆರಿ ಗುಡ್. ಇದು ಶಾಂಪೂ ಕೆಮಿಕಲ್ ಫ್ರೀ ಇರುವಂಥದ್ದು. ಇದನ್ನು ಯೂಸ್ ಮಾಡೋದ್ರಿಂದ ಟಿಕ್ಸ್ ಎಲ್ಲ ಹೋಗುತ್ತೆ ಮತ್ತು ಕೋಟ್ ಎಲ್ಲ ಶೈನ್ ಆಗುತ್ತೆ. ನಾನು ಇದನ್ನು ಆನ್ಲೈನಲ್ಲಿ ಪರ್ಚೇಸ್ ಮಾಡ್ಕೊಂಡಿದ್ದೆ. ಚೆನ್ನಾಗಿದೆ. ಒಂದು ಸರಿ ತೊಗೊಂಡ್ರೆ ತುಂಬ ದಿನ ಬರುತ್ತೆ. ಒಂದು 6-7 ಮಂತ್ಸ್ವರೆಗೂ ನಾವು ಆರಾಮಾಗಿ ಯೂಸ್ ಮಾಡ್ಬೋದು. ಹಾಗೆ ತುಂಬ ಏನು ಯೂಸ್ ಮಾಡಲ್ಲ ನಾನು. ಲೈಟಾಗಿ 1 ಟೈಮ್ ಮಾತ್ರ ಹಾಕ್ತೀನಿ. 1 ಮಂತಲ್ಲಿ 3 ಟೈಮ್ ನಾವು ಸ್ನಾನ ಮಾಡಿಸಿದ್ರೆ ನಾನು 1 ಟೈಮ್ ಮಾತ್ರ ಶಾಂಪೂ ಹಾಕ್ತೀನಿ. ಉಳಿದಾಗೆಲ್ಲ ನಾರ್ಮಲ್ ಬಾತ್ ಮಾಡಿಸಿರುತ್ತೆ. ಅದಾದಮೇಲೆ ನಮ್ಮ ಲಕ್ಕಿಗೆ ನೀರಂದರೆ ಅಷ್ಟು ಇಷ್ಟ ಆಗಲ್ಲ. ಬಟ್ ಸ್ನಾನ ಮಾಡಿಸುವಾಗ ಅಷ್ಟೇನು ತೊಂದರೆನೂ ಕೊಡಲ್ಲ, ಸುಮ್ಮನೆ ಕೂತ್ಕೊಂಡಿರುತ್ತೆ. ಆಮೇಲೆ ಈಗ ಅದರದ್ದು ಹೇರ್ ಶೆಡ್ಡಿಂಗ್ ಟೈಮ್ ಇದು, ಅದಕ್ಕೆ ಸ್ವಲ್ಪ ಕೂದಲೆಲ್ಲ ಹೋಗ್ಬಿಟ್ಟಿದೆ. ಇಲ್ಲಾಂದರೆ ಇನ್ನೂ ತುಂಬ ಉದ್ದ ಕೂದಲಿರುತ್ತೆ, ಸಿಕ್ಕಾಪಟ್ಟೆ ಹೇರ್ ಇರುತ್ತೆ ಅದಕ್ಕೆ. ಈಗ ವರ್ಷದಲ್ಲಿ ಒಂದು ಸರಿ ಅದಕ್ಕೆ ಹೇರ್ ಶೆಡ್ಡಿಂಗ್ ಆಗ್ತಾ ಇರುತ್ತೆ. ಕಂಪ್ಲೀಟ್ ಅಂದರೆ ಒಂದು ಅರ್ಧ ಭಾಗದಷ್ಟು ನೋಡಿ, ಅಲ್ಲಿ ಹೊಟ್ಟೆ ಹತ್ರ ಎಲ್ಲ ಕಾಣಿಸ್ತಾ ಇದೆಯಲ್ವ, ಬೆನ್ನಿನ ಹತ್ರ ಸ್ವಲ್ಪ ಕೂದಲು ಇಲ್ಲದೆ ಇರೋ ಥರ ಕಾಣಿಸ್ತಿದೆ. ಅದೆಲ್ಲ ಉದುರಿ ಹೋಗಿದೆ. ಮತ್ತು 1 ಮಂತ್ ಆದಮೇಲೆ ಮತ್ತೆ ಬೆಳೆಯುತ್ತೆ. ವರ್ಷದಲ್ಲಿ ಒಂದು ಸರಿ ಆ ಥರ ಬಿಸ್ತಾ ಇರುತ್ತೆ. ಏನು ಪ್ರಾಬ್ಲಮ್ ಇಲ್ಲ, ಏನೋ ಆಗಿದೆ ಅಂತ ಹೆದರ್ಕೊಳ್ಳೋದೇನಿರಲ್ಲ. ಗೋಲ್ಡನ್ ರಿಟ್ರೀವರ್ಗೆ ಅದೇ ರೀತಿ ವರ್ಷಕ್ಕೆ ಒಂದು ಸರಿ ಎಲ್ಲ ಕೂದಲು ಶೆಡ್ಡಿಂಗ್ ಆಗ್ತಾ ಇರುತ್ತೆ. ಅದಾದಮೇಲೆ ನಾವು ಕೊಬ್ಬರಿ ಎಣ್ಣೆ ಕೂಡ ಇದಕ್ಕೆ ಹಚ್ಬೋದು. ಒಂದು ಸ್ವಲ್ಪ ಕೊಬ್ಬರಿ ಎಣ್ಣೆನ ನಾವು ಸ್ನಾನಕ್ಕೂ ಮೊದಲೇ ಹಚ್ಚಿಟ್ಟಿದ್ವಿ ಅಂದರೆ ಅದ್ರ ಕೂದಲು ತುಂಬ ಸಾಫ್ಟಾಗಿ ಚೆನ್ನಾಗಿ ಹೆಲ್ದಿಯಾಗಿರುತ್ತೆ. ಅಷ್ಟು ಹೇರ್ ಫಾಲ್ ಆಗೋಲ್ಲ. ಕೋಂಬಿಂಗ್ ಎಲ್ಲ ಮಾಡ್ಕೊಂಡಿದ್ವಿ ಅಂದರೆ ಕೂಡ ಹೇರ್ ಫಾಲ್ ಕಡಿಮೆ ಇರುತ್ತೆ. ಮನೇಲಿ ಸ್ವಲ್ಪ ಕೂದಲು ಉದುರುತ್ತೆ ಅಂತ ಕಂಪ್ಲೇಂಟ್ಸ್ ಇರುತ್ತಲ್ವ, ಡಾಗ್ ಇತ್ತಂದರೆ, ಪೆಟ್ಸ್ ಇದ್ದವ್ರಿಗೆ ಎಲ್ಲರಿಗೂ ಗೊತ್ತಿರುತ್ತೆ. ಸೊ ಆ ಥರ ತುಂಬ ಉದುರಬಾರ್ದು ಅಂತ ಹೇಳಿದ್ರೆ ನಾವೇನು ಮಾಡ್ಬೋದು, ಕೋಂಬ್ ಮಾಡ್ತಾ ಇರಬೇಕು. ಅದ್ರದ್ದು ಕೂದಲನ್ನು ಬಾಚ್ತಾ ಇರಬೇಕು. ಎಲ್ಲ ಕೋಂಬಲ್ಲಿನೇ ಬಂದುಬಿಡುತ್ತೆ ಕೂದಲುಗಳು. ಸೊ ಆವಾಗ ಮನೇಲಿ ಅಷ್ಟು ಉದುರಲ್ಲ. ಆಮೇಲೆ ಅದೇನು ಅಷ್ಟೊಂದೇನು ಉದುರಲ್ಲ. ವರ್ಷಕ್ಕೊಂದು ಸರಿ ಮಾತ್ರ ಉದುರೋ ಸಮಯದಲ್ಲಿ ಸ್ವಲ್ಪ ಜಾಸ್ತಿ ಅನಿಸುತ್ತೆ. ಬಿಟ್ಟರೆ ಇನ್ನೇನು ಅಷ್ಟೇನು ಪ್ರಾಬ್ಲಮ್ ಇರೋಲ್ಲ.
ಈ ಥರ ಅದಕ್ಕೆ ಸ್ನಾನ ಮಾಡಿಸಿದಾಗ ಏನಾದರೂ ಮಾಡಿದಾಗ ಟ್ರೀಟ್ ಎಲ್ಲ ಕೊಡ್ತಾಯಿದ್ವಿ ಅಂದರೆ ಅದಕ್ಕೂ ಖುಷಿ ಆಗುತ್ತೆ. ಇಲ್ಲಾಂದರೆ ನೆಕ್ಸ್ಟ್ ಟೈಮ್ ಸ್ನಾನ ಮಾಡಿಸುವಾಗ ಒಂಥರ ಮಾಡುತ್ತೆ, ಬರೋದೇ ಇಲ್ಲ, ಬಾತ್ರೂಮ್ಗೆ ಬರೋಲ್ಲ. ಆ್ಯಕ್ಚುಲಿ ಬಾತ್ರೂಮ್ಗೆ ಕರೆದ್ರೆ ಬರೋದೇ ಇಲ್ಲ, ಸ್ನಾನ ಮಾಡಿಸ್ತೀನಿ ಅಂತ ಗೊತ್ತಾಗ್ಬಿಟ್ಟು ಇವತ್ತೇನೋ ಸಡನ್ನಾಗಿ ಬಂತು, ಹಾಗಾಗಿ ನಾನು ಅದನ್ನು ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ. ಟ್ರೀಟ್ ಅವಾಗ ಸ್ವಲ್ಪ ಮಧ್ಯದಲ್ಲಿ ನಾವು ಟ್ರೀಟ್ ಕೊಡ್ತಾ ಇದ್ವಿ ಅಂದರೆ ಅದು ಮಾತು ಕೇಳುತ್ತೆ, ತುಂಬ ಈಸಿಯಾಗಿ ಮಾತು ಕೇಳುತ್ತೆ. ಟ್ರೀಟ್ ಕೊಡ್ತಾರಲ್ಲ ಅಂದ್ಬಿಟ್ಟಾದರೂ ಮಾತು ಕೇಳುತ್ತೆ. ಈಗ ಅದನ್ನು ಚಾಪೆ ಹಾಕಿಬಿಟ್ಟು ಅಲ್ಲೇ ಕಟ್ತೀನಿ ಒಂದು ಅರ್ಧ ಗಂಟೆವರೆಗೂ. ಸೊ ಇವಾಗ ಬೇಸಿಗೆ ಇರೋದ್ರಿಂದ ಬೇಗನೆ ಆರುತ್ತೆ. ಹೇರ್ ಡ್ರೈಯರಿಂದ ಕ್ಲೀನ್ ಮಾಡ್ಬೋದು, ಬಟ್ ನಮ್ಮ ಲಕ್ಕಿಗೆ ಹೇರ್ ಡ್ರೈಯರ್ ಕಂಡ್ರೆ ಸ್ವಲ್ಪ ಕೂಡ ಆಗಲ್ಲ. ಎಲ್ಲಿಲ್ಲದಿರೋ ಕೋಪ ಎಲ್ಲ ಒಂದೇ ಸರಿಗೆ ಬಂದುಬಿಡುತ್ತೆ. ಅದಕ್ಕೆ ಆ ಹೇರ್ ಡ್ರೈಯರ್ದು ಸೌಂಡ್ ಆಗುತ್ತಲ್ವ, ಅದಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ಹೇರ್ ಡ್ರೈಯರ್ ಯೂಸ್ ಮಾಡಲ್ಲ. ಒಂದು ಹಾಫ್ ಆನ್ ಅವರ್ ಒಂದು ಸ್ವಲ್ಪ ಟವಲ್ ಇರುತ್ತಲ್ವ ಡಾಗ್ದೆ, ಅದರಿಂದ ಸ್ವಲ್ಪ ಪ್ರೆಸ್ ಮಾಡಿಬಿಟ್ರೆ ಬೇಗ ಆರಿಬಿಡುತ್ತೆ. ಈ ಥರ ಟ್ರೀಟ್ ಕೊಟ್ಬಿಟ್ಟು ನಾವು ಏನಾದರೂ ಮಾತು ಕಲಿಸ್ಬೇಕಿತ್ತಂದರೆ ಡಾಗ್ದು ಬಿಸ್ಕೆಟ್ ಸಿಗುತ್ತಲ್ವ, ಅದು ಅಂದರೆ ಸಿಕ್ಕಾಪಟ್ಟೆ ಕ್ರೇಜಿ ಇರುತ್ತೆ ನಮ್ಮ ಲಕ್ಕಿಗೆ. ಎಲ್ಲ ಡಾಗ್ಸ್ಗೂ ಅಷ್ಟೇ ಇಷ್ಟ ಆಗುತ್ತೆ. ಡಾಗ್ಸ್ದೇ ವೆಜ್ ಬಿಸ್ಕೆಟು ಸಿಗುತ್ತೆ. ಸೊ ನಾವು ಅದನ್ನು ಯೂಸ್ ಮಾಡ್ಬೋದು. ತುಂಬ ಚೆನ್ನಾಗಿ ಮಾತು ಕೇಳುತ್ತೆ. ಆ ಥರ ಬಿಸ್ಕೆಟ್ ಕೊಟ್ಬಿಟ್ಟು ನಾವು ಶೇಕ್ ಹ್ಯಾಂಡ್ಸ್ ಇಟ್ಟೆಲ್ಲ ಹೇಳಿದರೆ ಆಮೇಲೆ ಅದಕ್ಕೆ ಊಟ ಕೊಡ್ತಾಯಿದ್ದೆ. ಇದು ಅನ್ನ ಮೊಸರು ಕಲಸಿ ಅದರಲ್ಲಿ ಡೇಟ್ಸನ್ನ ಸ್ವಲ್ಪ ಹಾಕ್ತಾಯಿದ್ದೀನಿ. ಡೇಟ್ಸ್ ಅಂದರೆ ತುಂಬ ಇಷ್ಟ ಆಗುತ್ತೆ. ಸೊ ಆ ಥರ ಏನಾದರೂ ಸ್ಪೆಷಲ್ ಆಗಿರೋದನ್ನು ಹಾಕಿದರೆ ಊಟ ಚೆನ್ನಾಗಿ ಮಾಡುತ್ತೆ. ಇಲ್ಲ ಬರೀ ಅನ್ನ ಮೊಸರು ಆದರೆ ತಿನ್ನಲ್ಲ. ಒಂದೆರಡು ಡೇಟ್ಸ್ನ ಈ ಥರ ಅನ್ನ ಮೊಸರು ಕಲಸಿ ಅದ್ರ ಮಧ್ಯದಲ್ಲಿ ಇಟ್ಟರೆ ಇಷ್ಟ ಆಗುತ್ತೆ. ಆಮೇಲೆ ಇದು ಬೀಟ್ರೂಟ್ನ ಬರೀ ನೀರಲ್ಲಿ ಕುದಿಸಿದ್ದೀನಿ, ಏನು ಉಪ್ಪು ಹಾಕಿಲ್ಲ, ಏನಿಲ್ಲ. ನಾರ್ಮಲ್ ಸ್ವಲ್ಪ ಒಂದು 5 ನಿಮಿಷ ಎರಡು ಬೀಟ್ರೂಟ್ನ ಕಟ್ ಮಾಡ್ಕೊಂಡ್ಬಿಟ್ಟು ಬಾಯ್ಲ್ ಮಾಡಿ ಅದಕ್ಕೆ ಕೊಟ್ಟಿದ್ದೀನಿ. ಈಗ ನೋಡಿ ನಮ್ಮ ಲಕ್ಕಿ ಬ್ರೇಕ್ಫಾಸ್ಟ್ ಯಾವ ಥರ ಇದೆ ಅಂತ, ಹೆಂಗೆ ತಿನ್ನುತ್ತೆ ಅಂತ. ಚೆನ್ನಾಗಿ ಮಾತು ಕೇಳುತ್ತೆ. ನಾನು ತಗೋ ಅಂತ ಹೇಳೋವರೆಗೂ ತೊಗೊಳಲ್ಲ, ವೆಯ್ಟ್ ಮಾಡುತ್ತೆ. 1 2 3 ಹೇಳಿದಾದಮೇಲೆ ತಿನ್ನೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಯೂಶ್ವಲಿ ಕಟ್ಟಲ್ಲ ನಾನು. ಈ ಥರ ಯಾವಾಗಲಾದರೂ ಸ್ನಾನ ಮಾಡಿಸಿದಾಗ, ಇಲ್ಲಾಂದರೆ ಮನೆ ಕ್ಲೀನ್ ಮಾಡೋ ಟೈಮಲ್ಲಿ ಅಷ್ಟೇ ಒಂದು ಸ್ವಲ್ಪ ಕಟ್ಬಿಟ್ಟು ಕೈ ಬಿಡ್ತೀನಿ. ಅದಾದಮೇಲೆ ಈಗಾಗಲೇ ನೋಡಿ ಒಂದು 20 ನಿಮಿಷಕ್ಕೆ ಎಲ್ಲ ಹೇರ್ ಆಲ್ಮೋಸ್ಟ್ ಡ್ರೈ ಆಗ್ತಾಯಿತ್ತು. ಸೊ ಬಿಚ್ಚಿದೆ. ಊಟ ಮಾಡೋದಕ್ಕೂ ಕಂಫರ್ಟ್ ಇರುತ್ತಲ್ವ ಅದಕ್ಕೆ, ಇಲ್ಲಾಂದರೆ ಕುತ್ತಿಗೆಗೆ ಜಗ್ದಂಗೆ ಆಗುತ್ತೆ ಅಂದ್ಬಿಟ್ಟು ಬಿಚ್ಚಿದೆ. ಎಲ್ಲ ಈಗ ತಿಂದ್ಬಿಟ್ಟು ಖಾಲಿ ಮಾಡುತ್ತೆ ನಮ್ಮ ಲಕ್ಕಿ. ನೀವೂ ಏನಾದರೂ ವೆಜ್ ಫುಡ್ಡು ಮನೇಲೇ ಕೊಡೋದಿತ್ತು ಅಂದರೆ ಈ ಥರ ಏನಾದರೂ ಡೇಟ್ಸ್ ಅಥವಾ ಅದರದ್ದೇ ಟ್ರೀಟ್ ಬರುತ್ತಲ್ವ, ಅದನ್ನ 1-2 ಪೀಸ್ನ ಮಿಕ್ಸ್ ಮಾಡಿದರೆ ಊಟನೂ ಚೆನ್ನಾಗಿ ಮಾಡ್ಕೊಳ್ಳುತ್ತೆ. ಸಾಕ್ಸಲ್ಲಿದೆ ಅಂತ ಕೇಳಿದೆ. ಸಾಕ್ಸ್ ಅವಳದು ಆಟ ಆಡೋ ಸಾಕ್ಸ್ ಇದೆ, ಅದನ್ನ ಹುಡ್ಕೊಂಬರಕ್ಕೆ ಹೋಗಿದೆ ನೋಡಿ. ಕರೆಕ್ಟಾಗಿ ಸಾಕ್ಸ್ ಅಂದರೆ ಗೊತ್ತಾಗುತ್ತೆ. ಅಲ್ಲಿ ಮುಚ್ಚಿಟ್ಟಿದ್ದೀನಿ, ನಾನು ಹುಡ್ಕೊಂಡು ಬಂದಿದ್ದಾಳೆ ಸ್ಮೆಲ್ಗೆ. ಎಲ್ಲಿಟ್ಟರೂ ನಮ್ಮ ಲಕ್ಕಿಗೆ ಗೊತ್ತಾಗುತ್ತೆ ಆ ಸ್ಮೆಲ್ಗೆ. ನಾವೆಲ್ಲೇ ಮೇಲೆ ಎತ್ತಿಟ್ಟರೂ ಕೂಡ ಹೋಗಿ ತೊಗೊಂಡು ಬರುತ್ತೆ. ಫುಲ್ಲು ಶಾರ್ಪ್ ಅಲ್ವಾ ಅದ್ರದ್ದು, ಮೂಗು, ಕಿವಿ, ಕಣ್ಣು ಎಲ್ಲ ಶಾರ್ಪ್ ಇರುತ್ತೆ. ತುಂಬ ಚುರುಕು ನಮ್ಮ ಲಕ್ಕಿ. ಎಲ್ಲೋ ಸೌಂಡ್ ಆಗ್ತಾಯಿದ್ರೆ ಅಥವಾ ನಮ್ಮ ಮನೆಗೆ ಯಾರಾದರೂ ಬರೋದಿತ್ತಂದರೆ ಸ್ವಲ್ಪ ಗೇಟಿಂದ ಆಚೆಗಿರ್ತಾರೆ, ಅಲ್ಲೇ ಅಡ್ವಾನ್ಸೇ ಗೊತ್ತಾಗುತ್ತೆ ಅವಳಿಗೆ, ಅಷ್ಟು ಚುರುಕು. ನೋಡಿ ಕೂದಲು ಆಲ್ಮೋಸ್ಟ್ ಸ್ವಲ್ಪ ಆರಿದೆ, ತುಂಬ ಶೈನಿಂಗ್ ಚೆನ್ನಾಗಿರುತ್ತೆ, ಸಾಫ್ಟಾಗಿ ಆಗಿದೆ. ಈಗ ಸ್ನಾನ ಮಾಡಿಸ್ತಾ ಇದ್ದರೆ ಅದರದ್ದು ಕೂದಲು ಚೆನ್ನಾಗಿರುತ್ತೆ, ಕ್ಲೀನಾಗೂ ಇರುತ್ತೆ. ನಾವೇ ಮುಟ್ಟಬೇಕಾಗಿರುತ್ತೆ ಅಲ್ವಾ, ಇಲ್ಲಾಂದರೆ ಗಲೀಜು ಅನಿಸುತ್ತೆ. ಸೊ ಹಾಗಾಗಿ 15 ಡೇಸ್ಗೆ ಒಂದ್ಸರಿ ನಾವು ಸ್ನಾನ ಮಾಡಿಸ್ತಾ ಇದ್ದರೆ ಏನೂ ತೊಂದರೆ ಇಲ್ಲ, ಕ್ಲೀನಾಗಿರುತ್ತೆ. ಅದಾದಮೇಲೆ ಅದಕ್ಕೆ ಟಿಕ್ಸ್ ಅಂತ ಆಗುತ್ತಲ್ವ, ಅದಕ್ಕೆ ಏನು ಮಾಡಬೇಕು ನಾವು ಅಂತ ಹೇಳಿದರೆ, ಅದು ನಮ್ಗೆ ಆಗಿದೆ ಅಂತ ಗೊತ್ತಾದ ತಕ್ಷಣವೇ ಅವಾಗವಾಗ ನಾವು ಕೈಯಿಂದ ಕ್ಲೀನ್ ಮಾಡ್ತಾ ಇರಬೇಕು. ಅಂದರೆ ಈಗ ಮನುಷ್ಯರಿಗೆ ಹೇಗೆ ಏನಾಗುತ್ತೆ ಅಲ್ವ, ಅದೇ ರೀತಿ ಅದಕ್ಕೂ ಡಾಗಿಗೆ ಹೇನ್ ಥರನೇ ಅದೊಂದು ಏನೋ ಇರುತ್ತೆ ಟಿಕ್ಸ್ ಅಂತ. ಅದಕ್ಕೆ ಇನ್ನೊಂದೇನೋ ಅಂತ ಹೇಳ್ತಾರೆ, ಉಣ್ಣಿ ಅಥವಾ ಚಿಕ್ಕಾಡು ಏನೋ ಅಂತಾರೆ, ಅದಿರುತ್ತೆ. ಸ್ವಲ್ಪ ಕ್ಲೀನ್ ಈ ಥರ ನಾವು ಕೈಯಿಂದ ಹಿಂಗೆ ನೋಡಿಬಿಟ್ಟು ತೆಗಿತಾ ಇದ್ವಿ ಅಂದರೆ ಕ್ಲೀನ್ ಆಗುತ್ತೆ. ಇಲ್ಲ ಅಂದರೆ ಏನಾದರೂ ಅದಕ್ಕೆ ಆಯಿಲೆಲ್ಲ ಸಿಗುತ್ತೆ ಹಚ್ಚೋದಕ್ಕೆ, ಅದನ್ನು ಹಚ್ಚಿದರೆ ಏನಾಗುತ್ತೆ, ನಮ್ಮ ಲಕ್ಕಿ ಏನು ಮಾಡುತ್ತೆ, ಅದು ಕಚ್ಚುತ್ತಿರುತ್ತಲ್ವ ಹುಳ, ಬಾಯಿ ಹಾಕಿಬಿಡ್ತಂದರೆ ಅದೆಲ್ಲ ಬಾಯಲ್ಲಿ ಹೋಗಿಬಿಡುತ್ತೆ ಅಂದ್ಬಿಟ್ಟು ಅದು ಇದು ಏನೂ ಹಚ್ಚಲ್ಲ ನಾನು. ಮತ್ತು ವಾಮಿಟ್ ಎಲ್ಲ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡುತ್ತೆ. ನೋಡಿ ಫುಲ್ಲು ಡ್ರೈ ಆಗಿದೆ, ಅಂದರೆ ಇನ್ನೂ ಕಂಪ್ಲೀಟ್ ಡ್ರೈ ಆಗಿಲ್ಲ, ಒಂದು 80% ಡ್ರೈ ಆಗಿತ್ತು. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ಕ್ಲೀನಾಗಿ ಸಾಫ್ಟಾಗಿ ಫ್ರೆಶ್ ಆಗಿರುತ್ತೆ, ಮಸ್ತ್ ಇರುತ್ತೆ ಸ್ನಾನ ಮಾಡಿಸಿರೋ ದಿನ.
ಆಮೇಲೆ ಮುಗೀತು. ಮತ್ತೆ ಒಂದೆರಡು ದಿನಕ್ಕೆ ಮತ್ತೆ ಅದೇ ಕತೆ ಮಾಡ್ಕೊಳ್ಳುತ್ತೆ. ಮತ್ತು ನಾವು ಮತ್ತು ಒಂದು ವಾರದ ಮೇಲೆ ಒಂದು ಸರಿ ಸ್ನಾನ ಮಾಡಿಸ್ಬೋದು. ಪದೇ ಪದೇ ಮಾಡಿಸ್ಬಾರ್ದು ಅಂತ ಹೇಳ್ತಾರೆ. ಸೊ ಹಾಗಾಗಿ ಒಂದು 15 ದಿನಕ್ಕೆ ಒಂದು ಸರಿ ನಾವು ಸ್ನಾನ ಮಾಡಿಸ್ಬೋದು. ಮತ್ತು ಪೆಟ್ ರಿಲೇಟೆಡ್ ಏನಾದರೂ ಡೌಟ್ಸ್ ಇದ್ದರೆ, ಏನಾದರೂ ಕ್ವೆಶನ್ ಇದ್ದರೆ ಕೇಳ್ಬೋದು. ಥ್ಯಾಂಕ್ ಯು.